ಹಾಯ್ ಮೈ ಜೂನಿಯರ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅಗೇನ್. ಆ್ಯಂಡ್ ನಿನ್ನೆ ತುಂಬ ಜನ ಕೇಳ್ತಾ ಇದ್ರಿ, ಅಕ್ಕ ಡ್ರೆಸ್ ಕೋಡ್ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಿಬಿಡಿ, ಕ್ಲಿಯರ್ ಆಗಿ ಹೇಳಿ ಏನು ಹಾಕೊಂಡು ಹೋಗೋದು ಅಂತ. ತುಂಬ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ, ಸಿಂಪಲ್ ಆಗಿ ಇರೋದಕ್ಕೆ ಟ್ರೈ ಮಾಡಿ. ಸೊ ಫಸ್ಟ್ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ನೋಡಿ, ಇಲ್ಲಿ KCT 2026 ಡ್ರೆಸ್ ಕೋಡ್ ಮೇನ್ಲಿ ಫಾರ್ ಗರ್ಲ್ಸ್ ನೋಡೋದಾದ್ರೆ ಇಲ್ಲಿ ಓಕೆ. ಇಲ್ಲಿ ನೀವು ಯಾವುದೇ ಥರದ ಹೆವಿ ಗೌನ್ಸ್ ಆಗಿರಲಿ ಯಾರು ಹಾಕೊಂಡು ಹೋಗೋದಿಲ್ಲ, ಬಟ್ ಹೇಳ್ತಾ ಇದ್ದೀನಿ ಆ ರೀತಿ ಎಲ್ಲ ಅಲೌವ್ ಇರೋದಿಲ್ಲ. ಆ್ಯಂಡ್ ಆಲ್ಸೋ ಮೇನ್ಲಿ ಈ ಥರ ಬುರ್ಕಾ ಏನು ಹಾಕೋತಾರೆ ಅದು ಕೂಡ ಅವ್ರು ಅಲೋ ಮಾಡೋದಿಲ್ಲ. ಮೇನ್ಲಿ ಇಲ್ಲಿ ಮಾಸ್ಕ್ ಕೂಡ ಯಾರಾದರೂ ಮಾಸ್ಕ್ ಹಾಕೊಳ್ಳೋದಿದ್ರೆ ಅದು ಕೂಡ ಅಲೋ ಮಾಡೋದಿಲ್ಲ. ಆ್ಯಂಡ್ ಫುಲ್ ಸ್ಲೀವ್ ಇದ್ದಿದ್ದು ನಿಮ್ದು ಯಾವುದೇ ಥರದ ಟಾಪ್ ಆಗಿರಲಿ ಯಾವುದೇ ಥರದ ಕ್ಲಾತ್ಸ್ ಯಾವುದೇ ಫುಲ್ ಸ್ಲೀವ್ ಇದ್ದಿದ್ದು ಅವರು ಅಲೋ ಮಾಡೋದಿಲ್ಲ. ಓಕೆ, ಅವಾಯ್ಡ್ ಮಾಡಿ, ಯಾಕಂದರೆ ಅಲ್ಲಿ ಹೋಗಿ ನಿಮಗೆ ತುಂಬ ಪ್ರಾಬ್ಲಮ್ ಆಗಬಾರ್ದು. ಓಕೆ. ಆ್ಯಂಡ್ ಜೀನ್ಸ್ ಪ್ಯಾಂಟ್ ಅಲವ್ ಇರುತ್ತಕ್ಕ ಅಂತ ಕೇಳ್ತಾ ಇದ್ರಿ. ಆ್ಯಂಡ್ ಮೋಸ್ಟ್ ಆಫ್ ದೆಮ್ ವಿಲ್ ವಿಯರ್ ಜೀನ್ಸ್ ಪ್ಯಾಂಟ್. ಓಕೆ, ಭಾಳಷ್ಟು ಜನ ಜೀನ್ಸ್ ಪ್ಯಾಂಟೇ ಹಾಕ್ಕೊಳ್ತಾರೆ ಈ ಕಾಲದಲ್ಲಿ. ಸೊ ಜೀನ್ಸ್ ಪ್ಯಾಂಟ್ ಅಲವ್ ಇರುತ್ತಾ ಇಲ್ಲ, ಇದಕ್ಕೆ ಆನ್ಸರ್ ಏನಂತ ಹೇಳೋದಾದ್ರೆ, ನಮ್ಮ ಸೆಂಟರ್ ಎಕ್ಸಾಮ್ ಸೆಂಟರ್ ಏನು ಬಂದಿತ್ತು ಅಲ್ಲಿ ಹಾಕೊಂಡು ಬಂದಿದ್ರು, ಬಟ್ ಏನೂ ಹೇಳಿರಲಿಲ್ಲ. ಸೊ ಅದಕ್ಕೆ ಯಾವ ಸೆಂಟರ್ ನಲ್ಲಿ ಯಾವ ಥರ ಸ್ಟ್ರಿಕ್ಟ್ ನಡೆಸ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅವಾಯ್ಡ್ ಮಾಡಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಾಂದರೆ ಫಸ್ಟ್ ಡೇ ನೀವು ನೋಡ್ಕೋಬೋದು, ನೆಕ್ಸ್ಟ್ ಡೇ ನಿಮಗೆ ಗೊತ್ತಾಗುತ್ತೆ. ಸೊ ಆ್ಯಸ್ ಸಿಂಪಲ್ ಆ್ಯಸ್ ಸೊ ಗೋ ಆ್ಯಸ್ ಸಿಂಪಲ್ ಆ್ಯಸ್ ಯು ಕ್ಯಾನ್. ಓಕೆ. ಆಮೇಲೆ ಬ್ರಾಸ್ಲೆಟ್ ಎಲ್ಲ ಏನು ಹಾಕ್ಲಿಕ್ಕೆ ಹೋಗಬೇಡಿ. ಓಕೆ. ಆ್ಯಂಡ್ ಹೀಲ್ಸ್ ಎಲ್ಲ ಯಾರು ಹಾಕೋದಿಲ್ಲ, ಆದರೂ ಅವೆಲ್ಲ ಅಲವ್ ಇರೋದಿಲ್ಲ. ಆ್ಯಂಡ್ ಆಲ್ಸೋ ಶೂಸ್ ಅಂತ ಹಾಕೊಳ್ಳೋಕೆ ಹೋಗಬೇಡಿ, ಸಿಂಪಲ್ ಸ್ಲಿಪ್ಪರ್ಸ್ ಹಾಕೊಳ್ಳಿ. ಸೊ ಇವೆಲ್ಲ ಅಲವ್ ಇರೋದಿಲ್ಲ ಫಾರ್ ಗರ್ಲ್ಸ್. ಮತ್ತು ಏನು ಅಲವ್ ಇರ್ತದೆ ಅಕ್ಕ ಅಂತ ಕೇಳೋದಂದರೆ, ಒಂದು ನಾರ್ಮಲ್ ಟಾಪ್ ಹಾಕೊಳ್ಳಿ, ಪ್ಯಾಂಟ್ ಹಾಕೊಳ್ಳಿ, ಹಾಗೆ ಕಂಫರ್ಟೇಬಲ್ ಇರಬೇಕು ನಿಮಗೂ ಕೂಡ. ಆ್ಯಂಡ್ ಆಲ್ಸೋ ಅದರಲ್ಲಿ ತುಂಬ ಡಿಸೈನ್ ಎಲ್ಲ ಏನು ಇರೋದು ಬೇಡ. ಆ್ಯಂಡ್ ಆಲ್ಸೋ ಇದು ಏನದು ಬಟನ್ಸ್, ಯಾವುದಾದ್ರೂ ಮೆಟಲ್ ಬಟನ್ಸ್ ಇಲ್ದಿರೋ ಅಂಥ ಟಾಪನ್ನು ಹಾಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಆಲ್ಸೋ ವಿತ್ ಕಂಫರ್ಟೇಬಲ್ ಸ್ಲಿಪ್ಪರ್ಸ್, ಸಿಂಪಲ್ ಆಗಿರೋವಂಥದ್ದು ಸ್ಲಿಪ್ಪರ್ಸ್ನ ಹಾಕೊಂಡು ಹೋಗಿ. ಇದಿಷ್ಟು ಗರ್ಲ್ಸ್ಗೆ ಆಯಿತು. ಓಕೆ, ಕ್ಲಿಯರ್ ಆಯಿತಾ? ಆಮೇಲೆ ಗರ್ಲ್ಸ್ ಯಾರಾದರೂ ಇಯರಿಂಗ್ಸು ಮುಗುತಿ ಎಲ್ಲ ಹಾಕೊಂಡಿದ್ರೆ ಪ್ಲೀಸ್ ಅದನ್ನ ತೆಗೆದು ಹೋಗಿ. ಯಾಕಂದರೆ ಆರ್ನಮೆಂಟ್ಸ್ನಲ್ಲಿ ಅವ್ರು ಮೆನ್ಷನ್ ಮಾಡಿದ್ದಾರೆ, ಮಂಗಳಸೂತ್ರ ಬಿಟ್ಟರೆ ಯಾವುದನ್ನು ಅಲೌ ಮಾಡೋದಿಲ್ಲ ಅಂತ. ಒಂದಿಷ್ಟು ಎಕ್ಸಾಮ್ ಸೆಂಟರ್ಸ್ನಲ್ಲಿ ತುಂಬ ಸ್ಟ್ರಿಕ್ಟ್ ನಡೆಸ್ತಾರೆ. ವೈ ಬಿಕಾಸ್ ನಮ್ಮ ಎಕ್ಸಾಮ್ ಸೆಂಟರ್ನಲ್ಲೂ ಕೂಡ ಹಾಗೆ ಆಗಿತ್ತು, ಮುಗುತಿನೆಲ್ಲ ಕಟ್ ಮಾಡಿದ್ರು ಸಿಸರ್ ತೊಗೊಂಡು. ಓಕೆ, ಸೊ ಅದು ಅಲವ್ ಇರೋದಿಲ್ಲ. ಸೊ ಬಿ ಅವೇರ್ ಆಫ್ ಇಟ್, ಅದನ್ನು ತೆಗೆದು ಹೋಗಿ. ಓಕೆ. ನೆಕ್ಸ್ಟ್ ಬಾಯ್ಸ್ಗೆ ಬರೋದಾದರೆ, ನಿಮಗೆ ಶೂಸ್ ಇರಲಿ, ಫುಲ್ ಸ್ಲೀವ್ ಶರ್ಟ್ ಆಗಿರಲಿ, ಯಾವುದೇ ಥರದ ನೀವು ಚೈನ್ಸ್ ಎಲ್ಲ ಹಾಕೊಂಡಿದ್ರೆ, ಸಿಲ್ವರ್ದು ಇಲ್ಲ ಗೋಲ್ಡ್ದು, ಕೈಗೆ ಬ್ರಾಸ್ಲೆಟ್ ಹಾಕೊಂಡಿದ್ರೆ ಎಲ್ಲ ತೆಗೆದು ಹೋಗಬೇಕು. ಆಮೇಲೆ ನಿಮ್ಮ ಪ್ಯಾಂಟ್ಸ್ಗೂ ಕೂಡ ತುಂಬ ಪಾಕೆಟ್ಸ್ ಇರೋ ಹಾಗಿಲ್ಲ, ಪಾಕೆಟ್ಸ್ ಇರೋವಂಥ ಶರ್ಟ್ ಆಗಿರಲಿ ಹಾಗೆ ಪ್ಯಾಂಟ್ ಆಗಿರಲಿ ಹಾಕೊಂಡು ಹೋಗಬೇಡಿ. ಓಕೆ. ತುಂಬ ಅದರಲ್ಲಿ ಬಟನ್ಸ್ ಕೂಡ ಇರಬಾರ್ದು, ಸ್ಟೀಲ್ ಅದು ಮೆಟಲ್ ಇರುವಂಥ ಬಟನ್ಸ್ ಎಲ್ಲ ಇರಬಾರ್ದು. ಓಕೆ. ನೆಕ್ಸ್ಟ್ ನೀವು ನಾರ್ಮಲಿ ಈ ರೀತಿ ಪೈಜಾಮೆಲ್ಲ ಹಾಕೋದಂದರೆ ಅದನ್ನು ಕೂಡ ಹಾಕೋಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ, ಅಲೌ ಮಾಡೋದಿಲ್ಲ. ಓಕೆ. ಆ್ಯಂಡ್ ಆಲ್ಸೋ ಮಾಸ್ಕ್ ಕೂಡ ಹಾಕೊಂಡು ಹೋಗೋ ಹಾಗಿಲ್ಲ. ಕ್ಲಿಯರ್ ಆಯಿತಾ? ಎಸ್. ಆ್ಯಂಡ್ ಫಾರ್ ಬಾಯ್ಸ್ ವಾಟ್ ಈಸ್ ಅಲೌಡ್ ಮೀನ್ಸ್ ಸಿಂಪಲ್ ನೀವು ಡೈಲಿ ವೇರ್ ಟೀ ಶರ್ಟ್ ಹಾಕೊಂಡು ಹೋದ್ರೂ ಆಯಿತು. ಒಂದು ಬ್ಲ್ಯಾಕ್ ಕಲರ್ ಇರಲಿ, ಒಂದು ಕಂಫರ್ಟೇಬಲ್ ಆಗಿರಬೇಕು. ಅದು ಈ ಸಮ್ಮರ್ ಸೀಸನ್ಗೆ ನಿಮಗೂ ಕೂಡ ಎಕ್ಸಾಮ್ನಲ್ಲಿ ಬರೆಯೋ ಹಾಗೆ ಕಂಫರ್ಟೇಬಲ್ ಆಗಿರಬೇಕು. ಸೊ ಟೀ ಶರ್ಟ್ ಹಾಕೊಳ್ಳಿ, ಅದಕ್ಕೆ ಪ್ಲೇನ್ ಪ್ಯಾಂಟ್ ಹಾಕೊಳ್ಳಿ. ಆಮೇಲೆ ಸ್ಲಿಪ್ಪರ್ಸ್, ಒಂದು ನಾರ್ಮಲ್ ಸ್ಲಿಪ್ಪರ್ಸ್ ಹಾಕೊಳ್ಳಿ. ಶೂಸ್ ಎಲ್ಲ ಏನು ಬೇಡ, ಶೂಸ್ ಎಲ್ಲ ನೀವು ಮುಂದೆ ಹಾಕೊಳ್ಳೋದೇ ಇರುತ್ತೆ. ಓಕೆ, ಕ್ಲಿಯರ್ ಆಯಿತಾ? ಇದಿಷ್ಟು ಬಾಯ್ಸ್ಗೆ ಆಯಿತು. ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನಾನು ಹೇಳಕ್ಕೆ ಬಂದಿದ್ದೀನಿ. ಈಗ ತುಂಬ ಕನ್ಫ್ಯೂಷನ್ ಮಾಡ್ಕೋಬೇಡಿ ಡ್ರೆಸ್ ಕೋಡ್ನಲ್ಲಿ. ಓಕೆ. ಆ್ಯಂಡ್ ಆಲ್ಸೋ ನಿಮ್ಮ ಮೊಬೈಲ್ ಫೋನ್ಸ್, ಕ್ಯಾಲ್ಕುಲೇಟರ್ಸ್, ಆಮೇಲೆ ಈ ರೀತಿ ಯಾವುದೇ ಚಿಟ್ಸ್ ಇರಲಿ, ಆ್ಯಂಡ್ ಆಲ್ಸೋ ವಾಚು, ಆ್ಯಂಡ್ ಆಲ್ಸೋ ದಿಸ್ ಏರ್ಪೋರ್ಟ್ಸ್ ಎಲ್ಲ ಏನೂ ಅಲೌವ್ ಇರೋದಿಲ್ಲ. ಏರ್ಪೋರ್ಟ್ಸ್ ಎಲ್ಲ ತಪ್ಪಿ ಇಟ್ಕೊಂಡು ಹೋಗಿದ್ದೀರಾ ಮತ್ತು ಸಿಕ್ಕಾಕೊಂಡ್ರೆ ಅವರು ಡಿಬಾರೆ ಮಾಡೋಗಿದ್ದಾರೆ. ಸೊ ತೊಗೊಂಡು ಹೋಗಬೇಡಿ. ಓಕೆ, ಈಗಲೇ ಹೇಳ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಕ್ಯಾಲ್ಕುಲೇಟರ್ ಎಲ್ಲ ಏನೂ ಅಲೌವ್ ಇರೋದಿಲ್ಲ, ಏನೂ ತೊಗೊಂಡು ಹೋಗುವಂಥ ಅವಶ್ಯಕತೆ ಇಲ್ಲ. ಮತ್ತು ಏನು ಅಲೌವ್ ಮಾಡ್ತಾರೆ ಒಳಗೆ ಅಂತ ಕೇಳೋದಂದರೆ, KCT ಅಡ್ಮಿಟ್ ಕಾರ್ಡ್ ಮತ್ತು ಗೌರ್ಮೆಂಟ್ ID ಕಾರ್ಡ್, ಅಂದರೆ ನಿಮ್ಮ ಆಧಾರ್ ಕಾರ್ಡು, ಯಾವುದಾದ್ರೂ ಪ್ಯಾನ್ ಕಾರ್ಡ್ ಆಗಿರ್ಬೋದು, ವೋಟರ್ ID ಆಗಿರ್ಬೋದು, ಇವಿಷ್ಟು ಅಲೌವ್ ಮಾಡ್ತಾರೆ. ಇದನ್ನು ತಪ್ಪದೆ ತೊಗೊಂಡು ಹೋಗಬೇಕು. ಆಮೇಲೆ ಇವಿಷ್ಟು ಎಲ್ಲ ಹೇಳ್ದೆ ಇಲ್ಲ, ವಿಚ್ ಆರ್ ಅಲೌಡ್ ಆ್ಯಂಡ್ ವಿಚ್ ಆರ್ ನಾಟ್ ಅಲೌಡ್ ಅಂತ ಹೇಳ್ದೆ ಇಲ್ಲ, ಅದನ್ನು ನೀವು ಚೆನ್ನಾಗಿ ನೋಡಿ. ಇದ್ರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಆಲ್ಸೋ ವಾಚ್ ಇಲ್ಲಕ್ಕ ಏನು ಮಾಡೋದು ಅಂದರೆ, ಬೆಲ್ ಟೈಮಿಂಗ್ಸ್ನ ನೆನ್ಪಿಟ್ಕೊಳ್ಳಿ ಅಂತ ನಾನು ನಿನ್ನೆನೇ ವಿಡಿಯೋ ಮಾಡಿದ್ದೆ. ಈ ವಿಡಿಯೋನ ನೋಡಿಲ್ಲ ಅಂದರೆ ಹೋಗಿ ವಾಚ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಕೆ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.